ಸ್ಮೈಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಸಂಚಿಕೆ ಇನ್ನೊಂದು 2-3 ಸಂಚಿಕೆಗಳು ಬಹಳ ವಿಶೇಷ. ಒಬ್ಬ ಆತ್ಮೀಯ ವ್ಯಕ್ತಿಯಾದಂಥ ಶ್ರೀಯುತ ಕಿರಣ್ ವಟಿ ಇವರ ಜೊತೆ ಪ್ರಯಾಣ ಮಾಡಬೇಕಾದ್ರೆ ಅವರಿಗೆ ಗೊತ್ತಿಲ್ಲದ ಹಾಗೆ ಒಂದು ಸ್ಟಿಂಗ್ ಆಪರೇಷನ್ ಅಂತಲೇ ಹೇಳ್ಬೋದು. ಕಾರಿನ ಒಳಗಡೆ ಮಾತಾಡ್ತಾ ಇದ್ದಿದ್ದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನೇ ಸಂದರ್ಶನದ ರೂಪದಲ್ಲಿ ಪ್ರಸ್ತುತಪಡಿಸುವಂಥ ಒಂದು ಕಾರ್ಯ ಈ ಒಂದು ಸಂಚಿಕೆಯಿಂದ ನಡೆಯುತ್ತೆ. ಬಹಳ ವಿಶೇಷ ಇದೆ. ಇಬ್ಬರು ಅವರಿಗಂತೂ ಖಂಡಿತ ಗೊತ್ತಿಲ್ಲ ಏನು ಮಾತಾಡ್ತಾ ಇದ್ವಿ, ಹೇಗೆ ಹೋಗ್ತಾ ಇದೆ ಅಂತ. ಹಾಗೆ ಮಾತಾಡ್ತಾ ಹೋಗ್ತಾ ಇದ್ವಿ. ಬಹಳಷ್ಟು ವಿಚಾರಗಳು ಬಂತು. ಇದನ್ನೇ ಹೇಗೆ ಸಂದರ್ಶನದ ರೂಪದಲ್ಲಿ ಯೂಟ್ಯೂಬಲ್ಲಿ ಪ್ರಸಾರ ಮಾಡಬಹುದು ಅನ್ನೋದಕ್ಕೆ ಒಂದು ಪ್ರಾಯೋಗಿಕವಾಗಿ ಈ ಒಂದು ಇದನ್ನು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಚಲಿಸ್ತಾ ಇರೋಂಥ ಕಾರು, ಸದ್ದಿಲ್ಲದೆ ರೆಕಾರ್ಡ್ ಮಾಡ್ತಾ ಇರೋಂಥ ಕ್ಯಾಮ್ರಾ, ಅಕ್ಕಪಕ್ಕದಲ್ಲಿ ವಿಂಡ್ಶೀಲ್ಡಲ್ಲಿ ಗೋಚರಿಸ್ತಾ ಇರೋಂಥ ಅರಣ್ಯ ಪ್ರದೇಶ, ಡ್ಯಾಶ್ ಕ್ಯಾಮಲ್ಲಿ ಎಲ್ಲೋ ಒಂದು ಕಡೆ ರೆಕಾರ್ಡ್ ಆಗಿರೋಂಥ ಅರಣ್ಯದ ನೋಟಗಳು, ಜೊತೆಗೆ ನಮ್ಮ ಆತ್ಮೀಯರು ನಾವು ಹೇಗೆ ಪ್ರಯಾಣದಲ್ಲಿ ಒಬ್ರಿಗೊಬ್ಬರು ತಮಾಷೆ ಮಾಡ್ತಾ ಕೀಟ್ಲೆ ಮಾಡ್ತಾ ಒಂದು ವಿಷಯಕ್ಕೂ ಇನ್ನೊಂದು ವಿಷಯಕ್ಕೂ ಸಂಬಂಧನೇ ಇಲ್ಲದೆ ಇರೋ ರೀತಿಯಲ್ಲಿ ಮಾತಾಡ್ಕೊಂಡು ಹೋಗ್ತೀವಲ್ಲ, ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇರೋಂಥ ನಮ್ಮ ಮಾತುಗಳು, ಗೊತ್ತು ಗುರು ಇಲ್ಲದೆ ಇರೋಂಥ ಮಾತುಗಳು, ಯಾವುದೇ ಫ್ರೇಮನ್ನ ಒಳಗಡೆ ಸೇರದೇನೆ ಅದರದ್ದೇ ಆದ ರೀತಿಯಲ್ಲಿ ಹೋಗಿರೋಂಥ ಮಾತುಕತೆ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡಿ, ಒಂಥರ ಮಜವಾಗಿದೆ. ಒಂದು 3-4 ಸಂಚಿಕೆಯಲ್ಲಿ ಕೆಲವೊಂದು ಮಧ್ಯ ಡೈಲಾಗ್ಗಳು ನಿಮಗೆ ಒಂದು ರೀತಿ ನಿಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಗು ಬರಿಸುತ್ತೆ. ಇದೆಲ್ಲ ನೋಡಿ ಖುಷಿ ಪಡಿ, ಪ್ರೋತ್ಸಾಹ ಮಾಡಿ. ಬಾಲು ಸ್ಮೈಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮೊದಲನೇ ಸಂಚಿಕೆಗೆ ನಿಮ್ಮನ್ನು ಸ್ವಾಗತ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. ಮೇಟಿಕುಪ್ಪೆ ಅರಣ್ಯ ಪ್ರದೇಶದಲ್ಲಿದ್ದೀವಿ ಸರ್. ಇದೆಲ್ಲ ನಾಗರಹೊಳೆ ಅರಣ್ಯ ವ್ಯಾಪ್ತಿಗೆ ಬಂದಿರೋಂಥ ಜಾಗಗಳಿದು. ಈಗ ನಿಮಗೆ ನಾನು ಅಂದ್ಕೊಂಡೆ, ಈಗ ನೀವು ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾ ಇರ್ತೀರ ಹಿಮಾಚಲ ಪ್ರದೇಶಕ್ಕೆ, ಅಲ್ಲೆಲ್ಲ ಸುಮಾರು ಇದಕ್ಕೆ ಹಿಮ ಪಯಣಿಗ ಅಂತೆಲ್ಲ ಒಂದು ಹೆಸರಿಟ್ಕೊಂಡು ಗ್ರೂಪ್ ಮಾಡಿ ಸಾಕಷ್ಟು ವಿಷಯಗಳನ್ನ ಹಿಮಾಚಲ ಪ್ರದೇಶಕ್ಕೆ ಮಾಡ್ತಿರ್ತೀರ. ಅದೇ ರೀತಿ ನೀವು ಕಾಡಿನ ಈ ಥರ ಕಾಡುಗಳ ಬಗ್ಗೆ ಏನಾರು ಅಭ್ಯಾಸ ಮಾಡಿದ್ದೀರಾ? ನಂದು ಅನುಭವ, ನನ್ನ ಜೀವನದ ಸುಮ್ಮನೆ ಒಂದೇನ ಲೆಕ್ಕ ಹಾಕ್ತಾ ಇದ್ದೆ. ಹಿಮಾಚಲಕ್ಕೆ ಸ್ಥಿತಿ ಹೋಗಿದ್ದೀನಿ. ಅದು ಹೋದ್ರೆ 15 ದಿನ, 20 ದಿನ, 1 ತಿಂಗಳು ಈ ಥರ ಹಿಮಾಲಯಕ್ಕೆ ಹೋದರೆ. ಕರ್ನಾಟಕದಲ್ಲಿ ಬಹುಶಃ 91-92ರಿಂದ 2012-13 ತನಕ ಹೆಚ್ಚು ಕಡಿಮೆ ಪ್ರತಿ ವಾರಾಂತ್ಯ ನಂದು ಇಲ್ಲೇ ನಾಗರಹೊಳೆನಲ್ಲಿ ಇರ್ತಿದ್ದೆ ಅಥವಾ ಬಂಡೀಪುರದಲ್ಲಿ ಇರ್ತಿದ್ದೆ. ಏನಿಲ್ಲ ಅಂದರೂ ಬೆಂಗಳೂರಿನ ಹತ್ತಿರದ ಮುತ್ತತ್ತಿಯಲ್ಲಿ ಮಕ್ಕಳಿಗೆ ಕ್ಯಾಂಪ್ ಮಾಡೋದು ನನ್ನ ಇದು. ಸುಮಾರು 10,000 ಮಕ್ಕಳು, 1-2 ಅಲ್ಲ, 10,000 ಮಕ್ಕಳನ್ನ ಫಾರೆಸ್ಟಿಗೆ ಕರ್ಕೊಂಬಂದು ಫಾರೆಸ್ಟಲ್ಲಿ ಕ್ಯಾಂಪ್ ಮಾಡಿ ಕರ್ಕೊಂಡು ಹೋಗಿದ್ರು. ಸೊ ಈ ಲೆಕ್ಕ ಎಲ್ಲ ಹಾಕ್ಕೊಂಡು ಒಂದಿನ ಸುಮ್ಮನೆ ಕೂತ್ಕೊಂಡು ವರ್ಷಕ್ಕೆ ಹೆಚ್ಚು ಕಡಿಮೆ 100 ದಿನ, ಆ ಥರ 20 ವರ್ಷ ಅಂದರೆ 2,000 ದಿನ. 2,000 ದಿನ ಅಂದರೆ ಡಿವೈಡೆಡ್ ಬೈ 350 ಅಂತ ಇಟ್ಕೊಳ್ಳಿ, ಎಷ್ಟಾಯ್ತು? 3 ವರ್ಷಗಳ ಕಾಲ, ಹೆಚ್ಚು ಕಡಿಮೆ 3 ವರ್ಷ ನಾನು ಇದೇ ಬಂಡೀಪುರ, ನಾಗರಹೊಳೆ ಮತ್ತು ಮುತ್ತತ್ತಿ ಈ ಥರ ಫಾರೆಸ್ಟ್ ಏರಿಯಾಗಳಲ್ಲೇ ನನ್ನ ಜೀವನ ನಡೆದಿರೋದು. ಸೊ ಹೆಚ್ಚು ಕಡಿಮೆ ನನ್ನ ಜೀವನದ 3 ವರ್ಷವನ್ನು ನಾನು ಹಿಮಾಲಯದಲ್ಲಿ ಮತ್ತು 3 ವರ್ಷವನ್ನು ನಾನು ಕರ್ನಾಟಕದ ಕಾಡುಗಳಲ್ಲಿ ಕಳೆದಿದ್ದೀನಿ. ಇದು ಮಿನಿಮಮ್ ನಾನು ಹೇಳ್ತಿರೋದು. ಆಮೇಲೆ ಇನ್ನೂ ಇಲ್ಲಿದ್ದು ವಿಶೇಷ ಏನು ಗೊತ್ತಾ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಕೊಡಗಿನಲ್ಲಿ DCI ಆಗಿದ್ದರು.
ಆವಾಗ ಇದೆಲ್ಲ ಏರಿಯಾಗಳು ಅವರ ಇದಕ್ಕೆ ಬರ್ತಾಯಿತ್ತು. ಕಾಕನಕೋಟೆ ಅರಣ್ಯ ವ್ಯಾಪ್ತಿ, ನಾಗರಹೊಳೆ ಇದೆಲ್ಲ ಅವರ ವ್ಯಾಪ್ತಿಗೆ ಬರ್ತಾಯಿತ್ತು. ಹಾಗಾಗಿ ಅವರು ಕಾಕನಕೋಟೆ ನಾಟಕ ಬರೋದಲ್ಲ, ಇದೆಲ್ಲ ಪ್ರದೇಶಗಳನ್ನ ಸುತ್ತಾಡಿ ಅವರು ಕಾಕನಕೋಟೆ ಇದನ್ನು ಬರೆದಿದ್ರು. ಈ ಪ್ರದೇಶಗಳು 70s ಮತ್ತೆ 80s ಹೇಗಿತ್ತು ಅಂತ ಕಲ್ಪನೆ ಮಾಡ್ಕೊಂಡ್ರೆ ಇವತ್ತಿನ ಇದಕ್ಕೆ ಅವಾಗೆಲ್ಲ ಇಲ್ಲಿ ಸುತ್ತಮುತ್ತ ರೈತರುಗಳು ಕಾಡನ್ನ ಪರ್ಮಿಷನ್ ತಗೊಂಡು ಇದನ್ನ ಕಡಿಯೋಕೆ ಬರೋರು, ಮರಗಳನ್ನ ಕಡಿಯೋದಕ್ಕೆ ಅಂತ ಬರೋರು. ಬಂದಾಗ ಇಲ್ಲಿ ಅವತ್ತಿನ ದಿನ ಯಾವ ಮಟ್ಟಕ್ಕೆ ಕಾಡು ಇರ್ತಿತ್ತು ಅಂದರೆ ಎಷ್ಟೋ ಜನಕ್ಕೆ ಕೋವಿ ಲೈಸೆನ್ಸ್ ಕೊಟ್ಟಿತ್ತು ಗೌರ್ಮೆಂಟು. ಆಮೇಲೆ ಇಲ್ಲಿ ಕೆಲಸ ಮಾಡೋ ಹಳೆಯ ಕಾಲದ ಶಾನ್ಭೋಗರುಗಳಿಗೆ ಮತ್ತು ಅವತ್ತಿನ ಯಾರ್ಯಾರು ಇಲ್ಲಿ ಕೆಲಸ ಮಾಡ್ತಾರೆ ಸರ್ಕಾರದ ಪರವಾಗಿ ಅವ್ರಿಗೆಲ್ಲ ಫ್ರೀ ಗನ್ ಲೈಸೆನ್ಸ್ ಇಶ್ಯೂ ಮಾಡ್ತಾರೆ. ನಮ್ಮನೇಲಿ ಒಂದು ಕಾಪಿ ಇದೆ, ನನ್ನ ತಾಯಿ ಅಜ್ಜಂದು ಒಂದು ಗನ್ ಲೈಸೆನ್ಸ್ ಇದೆ. ಇಷ್ಟೆಲ್ಲ ಇದೆ, ಮೇ ಬಿ ಅರೌಂಡ್ ಒಂದು 60s ಇಶ್ಯೂ ಆಗಿರೋದು. ಲೈಸೆನ್ಸೇ ಅಷ್ಟು ದೊಡ್ಡದಾ? ಲೈಸೆನ್ಸೇ ದೊಡ್ಡದು, ಇಷ್ಟು ಅಗಲ ಇದೆ. ಏನದು ಲೈಸೆನ್ಸ್ ಎಲ್ಲ ಅಷ್ಟು? ಒಂದು ಇದಕ್ಕೆ ಫೋಲ್ಡೇಬಲ್, ಅದು ಓಕೆ ಹರಡ್ಕೊಂಡು ಹೋದ್ರೆ ಉದ್ದಕ್ಕೆ ಬರುತ್ತೆ. ಅದು ಅಂದ್ರೆ ಲೈಸೆನ್ಸ್ ತೋರ್ಸೋದಕ್ಕೆ ಅಂತ ಕಾಡ್ಗೂ ತಗೊಂಡು ಹೋಗ್ಬೇಕಿತ್ತು ಅನ್ಸುತ್ತೆ. ಹೌದು, ಅದು ಮೇಲ್ಗಡೆ ಬುಕ್ ಏನಿದೆ ಹಾರ್ಡ್ ಬುಕ್, ಅದನ್ನ ಬ್ಯಾಗಲ್ಲಿ ಇಟ್ಕೊಂಡು ಅದು ಹರಡಿದ್ರೆ ಇಷ್ಟವೆಲ್ಲ ಇದೆ. ಅದೇ ಗನ್ ಜೊತೆ ಅದನ್ನು ತಗೊಂಡು ಹೋಗ್ಬೇಕಿತ್ತು ಅನ್ಸುತ್ತೆ. ಹೌದು, ಈ ಸ್ಟ್ರೆಚ್ ಏನಿದೆ ಈಗ ನಾವು ಬಂದ್ವಲ್ಲ, ಒಂದು 2-3 ಕಿಲೋಮೀಟರ್ ಈ ಥರ ಇದೆ. ಇಲ್ಲಿಂದ ಮುಂದೆ ರೋಡ್ ಚೆನ್ನಾಗಿದೆ. ರೋಡ್ ಚೆನ್ನಾಗಿದ್ರು ಸಹಿತ ನಾವುಗಳು ಕಾಡು ಒಳಗಡೆ ಇರೋದ್ರಿಂದ 10ರಿಂದ 20 ಕಿಲೋಮೀಟರ್ ರೇಡಿಯಸ್ನಲ್ಲೇ, ಆದರೆ ಆ ಸ್ಪೀಡಲ್ಲೇ ಹೋಗ್ಬೇಕಾಗುತ್ತೆ. ಹಂಪ್ಗಳಿದೆ ಕೆಲವೊಂದು. ಇನ್ನೇನು ಇನ್ನೊಂದು 5-6 ಕಿಲೋಮೀಟರ್ ಹೋದ್ರೆ ಮೂರ್ಕಲ್ಲು ಬೌಂಡ್ರಿ ಸಿಗುತ್ತೆ. ಮೂರ್ಕಲ್ಲೂ ಕ್ಯಾಂಪ್ ಮಾಡಿ. ಮೂರ್ಕಲ್ ಅವಾಗ ಕೆಟ್ಟ ನಡೀತಾ ಇತ್ತು ಕೆಲವೊಂದು. ಸೊ ಚಿನ್ನಪ್ಪ ಅಂತ ಬುಕ್ ಎಲ್ಲ ಬರೆದಿದ್ದಾರೆ ಕಾಡಿನ ಬಗ್ಗೆ. ಅವರು ಚಿನ್ನಪ್ಪ ಸರ್ ಇದ್ರಲ್ಲ, ಅವರು ಅಲ್ಲ, ಅವರೆಲ್ಲ ಒಂಥರ ಅಥೆಂಟಿಕೇಟೆಡ್ ಆಯ್ತಲ್ಲ. ಅಯ್ಯೋ, ಚಿನ್ನಪ್ಪ ಸರ್ ಮೋಸ್ಟ್ ಅಥೆಂಟಿಕೇಟೆಡ್. ಹೆಗಲ್ ಮೇಲೆ ಕೋವಿ ಇಟ್ಕೊಂಡು ಫಾರ್ ಸೆಕ್ಯೂರಿಟಿ, ಹೆಗಲ್ ಮೇಲೆ ಕೋವಿ ಇಟ್ಕೊಂಡು ಸೀದಾ ಕಾಡು ಒಳಗಡೆ ರಾತ್ರಿ 12 ಗಂಟೆ ಆದ್ರೇನು 1 ಗಂಟೆ ಆದ್ರೇನು ಏನೋ ಸೌಂಡ್ ಬಂತು, ಪೋಚರ್ಸ್ ಬಂದಿದ್ದಾರೆ, ಹಿಂಗೆ ಅವರು ಫುಲ್ ಕೋಪ ಬಂದು ಹಂಗೆ ಗನ್ ಎತ್ಕೊಂಡು ಹೋಗಿ. ಜೊತೆಗೆ ಇಲ್ಲದೇ ಗೊತ್ತಾ, ಈ ಕಡೆ ಆ ಟೈಮಲ್ಲಿ ನಂಗೆ ಓಡಾಡ್ತಿದ್ರೆ ಅದೇ ಆಲ್ಕೋಹಾಲ್ ಕನ್ಸಂಪ್ಷನ್ ಇದ್ದೇ ಇತ್ತು ಅಬ್ವಿಯಸ್ಲಿ. ಯಾಕಂದ್ರೆ ಇಲ್ಲಿ ಮಳೆ ಬಿದ್ರೆ ಯಾವ ಲೆವೆಲ್ಗೆ ಬೀಳುತ್ತೆ ಮಳೆ ಅಂತಂದ್ರೆ. ಚಿನ್ನಪ್ಪ ಸರ್ದು ಡೌಟ್ ಅವರೆಲ್ಲ. ಚಿನ್ನಪ್ಪ ಸರ್ ಯೂಸ್ ಟು ಬಿ ವೆರಿ ಸ್ಟ್ರಿಕ್ಟ್, ವೆರಿ ಸ್ಟ್ರಿಕ್ಟ್. ಸೊ ಇದು ನೋಡಿ, ನಾವು ಈಗ ನಾಗರಹೊಳೆಯ ಒಂದು ಕೋರ್ ಏರಿಯಾದಲ್ಲಿ, ಅಂದರೆ ಮೂರ್ಕಲ್ಲು ಹಾಗೂ ಮೇಟಿಕುಪ್ಪೆ ಮಧ್ಯದಲ್ಲಿರುವಂಥ ಪ್ರದೇಶದಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ. ಮೂರ್ಕಲ್ಲು ಮತ್ತು ಮೇಟಿಕುಪ್ಪೆ ಪ್ರದೇಶದಲ್ಲಿ ನಮ್ಮ ಪ್ರಯಾಣ ಸಾಗ್ತಾ ಇದೆ. ನಾವಿವಾಗ ನಾಗರಹೊಳೆ ಕಾಡಿನ ಮಧ್ಯಭಾಗದಲ್ಲಿದ್ದೇವೆ. ನಾಗರಹೊಳೆ, ಕಾಕನಕೋಟೆ, ಹೆಗಡದೇವನ ಕೋಟೆ ಇದೆಲ್ಲ ನಮ್ಮ ಮಹಾರಾಜರ ಕಾಲದ ಒಂದು ಹೆಸರು, ಅವರ ಟೈಮಲ್ಲಿ ಹೆಸರು ಪಡೆದಂತಹ ಈ ಕಾಡುಗಳು. ಸುಂದರವಾದ, ಇಲ್ಲಿ ಲೇಕ್ ಒಣಗೋಗಿದೆ, ಕೆರೆ ಒಣಗೋಗಿದೆ. ಇಲ್ಲಿ ಆನೆಗಳು ಸಾಮಾನ್ಯವಾಗಿ ನೀರು ಕುಡಿಯೋದಕ್ಕೆ ಬರುತ್ತೆ. ಇಲ್ಲಿ ಸುಂದರವಾದ ಜಾಗ ಸ್ನೇಹಿತರೆ. ನೋಡಿ ನಮ್ಮ ಕರ್ನಾಟಕ ಹೆಂಗಿದೆ, ಹೆಂಗಿತ್ತು, ಹೆಂಗಾಗತ್ತೆ ಮುಂದೆ. ಇಲ್ಲೆಲ್ಲ ದೊಡ್ಡ ಬಿಲ್ಡಿಂಗ್ಗಳು ಎದ್ದೇಳತ್ವೆ, ಹೈ ಸ್ಪೀಡ್ ಕಾರ್ಗಳು ಓಡಾಡುತ್ತೆ,
ಎಲ್ಲ ಮರಗಳನ್ನು ಕಿತ್ತು ಹಾಕಿ ಇದೇ ದಾರಿನಲ್ಲಿ ಜಸ್ಟ್ ಇಮ್ಯಾಜಿನ್ ಫುಲ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಎಲ್ಲ ಇಮ್ಯಾಜಿನ್ ಮಾಡ್ಕೊಂಬಿಡಿ. ಏನು ಹೇಳಕ್ ಹೋಗಿ ಏನೋ ಹೇಳಿ ಮುಗಿಸ್ತೆ ನಾನು. ಸ್ಪಾಂಟೇನಿಯಸ್ ಕೆಲವು ಸರಿ ಸೊ ಈಗ ನೀವು ಹಿಮಾಚಲ್ ಪ್ರದೇಶ ಹೋಗ್ತಿದ್ದೀರಾ? ಅದೇ ಈಗ ಜಸ್ಟ್ ಈಗ ಮಾತಾಡ್ಕೊಂಡು ಹೋಗೋಣ ಅಂತ ಶುರು ಮಾಡಿದೆ. ಈಗ ನೀವು ಒಂದು ಹಲವಾರು ಘಟ್ಟಗಳನ್ನ ನಿಮ್ದು ಕಾಲೇಜ್ ಇದೆಲ್ಲ ಹೇಳಿದ್ರಿ, ಪ್ರೈಮರಿ ಸ್ಕೂಲ್ ಮತ್ತು ಇದೆಲ್ಲ ಹೇಳಿದ್ರಿ. ರಂಗಭೂಮಿ ಪ್ರವೇಶ ಹೇಗೆ? ರಂಗಭೂಮಿ ಇದರಲ್ಲಿ ನಿಮ್ಮ ಆಸಕ್ತಿ ಹೇಗೆ ಬಂತು? ರಂಗಭೂಮಿ ಆಸಕ್ತಿ ಅದೇನೋ ಯಾವುದೋ ಕಾಲದಲ್ಲಿ ಬಂದ್ಬಿಟ್ಟಿತ್ತು. ನಮ್ಮ ಮನೆಯಲ್ಲಿ ಇವತ್ತು 1960s ನಮ್ಮಪ್ಪ ಯೂಸ್ ಮಾಡಿದ ಮೇಕಪ್ ಕಿಟ್ಟು ಹಾಗೆ ಇದೆ. ಆ ತಂದೆಯವರು ಇದಾಗಿದ್ರು ಆರ್ಟಿಸ್ಟ್ ಮಾಡ್ತಾ ಇದ್ರು. ಓಕೆ. ನಮ್ಮ ತಂದೆ ಅದ್ಭುತ. ಅವರು ಪ್ರಪಂಚದಲ್ಲಿ ಏನೇನು ಒಳ್ಳೇದಿದೆಯೋ ಅದನ್ನೆಲ್ಲ ಮಾಡಿದ್ದಾರೆ. ಓಕೆ. ಅಂದರೆ ಅವ್ರು ಬೇಲೂರು ವಾಸ ಇದ್ರಲ್ಲ? ಬೇಲೂರು ಭಾಷೆ ಅಂದರೆ ನಮ್ಮ ತಾತ ಜಿಪ್ಸಿ. ಓಕೆ. ಜಿಪ್ಸಿ ಅಂದರೆ ಗೊತ್ತಾಯ್ತು. ಜಿಪ್ಸಿ ಅವರು. ಯಾಕೆಂದ್ರೆ ಸ್ವಂತ ಊರು, ಸ್ವಂತ ನೆಲ, ಸ್ವಂತ ಜಮೀನು ಇಲ್ಲದ ಒಬ್ರು ಅಲೆಮಾರಿ ಸ್ಕೂಲ್ ಟೀಚರ್. ಯಾವ ಊರಿಗೆ ಟ್ರಾನ್ಸ್ಫರ್ ಆಗತ್ತೋ ಅದೇ ಊರು ಅವ್ರದ್ದು. ಹಾಗಾಗಿ ಅವರು ಫೈನಲ್ ಆಗಿ ರಿಟೈರ್ ಆಗಿದ್ದು ಬೇಲೂರಲ್ಲಿ. ಮತ್ತೆ ಹಾಸನ ಸುತ್ತಮುತ್ತದಲ್ಲೇ 1896 ನೋಟಿಫಿಕೇಶನ್ ಆಗಿರೋದು. 1896 ನೋಟಿಫಿಕೇಶನ್ ಆಗುತ್ತೆ ಇಲ್ಲಿ. ಇದು ಮೀಸಲ ಅರಣ್ಯ ಅಂತ ಹೇಳ್ಬಿಟ್ಟು ಬ್ರಿಟಿಷ್ ಗೌರ್ಮೆಂಟ್ ಪೀರಿಯಡ್ ಆಗಿದೆ. ಸೊ ನಮ್ಮ ತಾತ ಹಾಗೆ ಒಂದು ಬೇಲೂರಲ್ಲಿ ರಿಟೈರ್ ಆದರು. ಅಷ್ಟೊತ್ತಿಗಾಗಲೇ ಮಕ್ಕಳೆಲ್ಲ ದೊಡ್ಡವರಾಗಿದ್ದರಿಂದ ಬೇಲೂರು ನಮ್ಮ ಊರಾಯಿತು. ಓಕೆ. ಅಂದರೆ ಹಾಸನ ಡಿಸ್ಟ್ರಿಕ್ಟ್ ಅಂತ ಹೇಳ್ಬಿಡ್ಬೋದು. ಹಾಸನ ನಿಮ್ಮೂರು ಯಾವುದು ಅಂದರೆ ಹಾಸನ ಅಂತ ಹೇಳ್ಬೋದು. ಓಕೆ. ಹಾಸನ ನಮ್ಮ ಊರು ಅಥವಾ ಕರ್ನಾಟಕನೇ ನಮ್ಮ ಊರು ಅಂತ ಅದನ್ನು ಹೇಳ್ಬೋದು. ಇಡೀ ಇದೇ ನಮ್ಮದು ಏನು ಅಂದರೆ ಉಂಡಿಗನ ಹಾಳು ಅಂತ ಒಂದು ಹಳ್ಳಿ ಇದೆ. ಇವಾಗ ಉಂಡಿನ ಹಾಳು ಅಂತ ಇದರ ಬೇಲೂರು ತಾಲೂಕಲ್ಲಿ ಅಲ್ಲ, ಅರಸೀಕೆರೆ ತಾಲೂಕಲ್ಲಿ. ಅಲ್ಲಿ ಇರುವ ಒಂದು ಈಶ್ವರನ ದೇವಸ್ಥಾನಕ್ಕೆ ಪೌರೋಹಿತ್ಯ ಮಾಡೋದಕ್ಕೆ ಅಂತ ಸುಮಾರು 650 ವರ್ಷಗಳ ಹಿಂದೆ ಬಂದಂತಹ ಒಂದು ಕುಟುಂಬ. ಎಲ್ಲಿಂದ ಬಂದರು ಅಂದರೆ ಉತ್ತರದಿಂದ ಅಂತ ಅಲ್ಲೊಂದು ಶಾಸನ ಹೇಳುತ್ತೆ. ಆ ಶಾಸನದ ಪ್ರಕಾರ ಉತ್ತರದಿಂದ ಬಂದಂತಹ ಒಂದು ಕುಟುಂಬ. ಯಾವ ಉತ್ತರ ಅದು ಗೊತ್ತಿಲ್ಲ ನಮಗೆ. ಉತ್ತರ ಅಂದ್ರೆ ಕಾಶಿ ಕಡೆಯಿಂದಲೂ ಹೇಳ್ತಾರೆ ಕೆಲವರು ಇದು ಅಂತ ಹೇಳ್ತಾರೆ. ಯಾವುದು ಉತ್ತರ ಕರ್ನಾಟಕ, ಮಹಾರಾಷ್ಟ್ರ ಕಡೆಯಿಂದ ಬಂದವರು ಅಂತ. ಇದು ಅಲ್ಲಿಂದ ಮುಂದಕ್ಕೆ ಗೊತ್ತಿಲ್ಲ. ಆದರೆ ಈ 600 ವರ್ಷದ ಹಿಸ್ಟ್ರಿಯನ್ನ ನಮ್ಮ ದೊಡ್ಡಪ್ಪ ಮತ್ತೆ ನಮ್ಮ ತಂದೆ ಒಂದಿಷ್ಟು ಸಪೋರ್ಟ್ ಮಾಡಿ ಸಂಪೂರ್ಣವಾಗಿ ಅಂದರೆ ಈ ತಾಲೂಕು ಆಫೀಸಿನ ಡಾಕ್ಯುಮೆಂಟ್ಸು ಇದೆಲ್ಲ ತೆಗೆದು ಯಾರಿಂದ ಯಾರಿಗೆ ಬಂತು, ಆಸ್ತಿ ವಂಶವೃಕ್ಷ ಎಲ್ಲ ಸಿಕ್ಕಿ 600 ವರ್ಷದ ಹಿಸ್ಟ್ರಿ ಸಿಕ್ಕಿದೆ ನಮ್ದು. 600 ವರ್ಷದ ಹಿಸ್ಟ್ರಿ ನೋಡಿ. ಮಜಾ ಅಂದ್ರೆ ಎಷ್ಟು ತಲೆಮಾರು ಆಯ್ತು 600 ವರ್ಷಕ್ಕೆ ಅಂದ್ರೆ ಒಂದು 20 ತಲೆಮಾರ ಆಗತ್ತಾ? ಹೌದೌದು. ಅದರಲ್ಲಿ ನಮ್ಗೆ ನಮ್ಮ ತಾತಂದು ಮುತ್ತಾತಂದು ಹೆಸರು ಬಿಟ್ರೆ ಅವ್ರಪ್ಪ ಹೇಗಿದ್ರು, ಅವ್ರ ತಾತ ಹೇಗಿದ್ರು ಏನು ಗೊತ್ತಿಲ್ಲ. ಹೌದು ನೋಡಿ ನಮ್ಗೆ ಎಷ್ಟು ವಿಚಿತ್ರ. ನನ್ನ ಹೋಲಿಕೆ ಇದ್ದವ್ರು ಯಾರಿರ್ಬೋದು ಅವರಲ್ಲಿ ಅಂತ ಒಂದು ಪ್ರಶ್ನೆ ಬರೋದು ನನಗೆ. ನನ್ನಂಗೆ ಒಬ್ರು ಇದ್ದಿರ್ಬೇಕಲ್ವಾ? ಹೌದು. ಜೆನೆಟಿಕಲಿ ನಾನು ಅಟ್ಲೀಸ್ಟ್ ನನ್ನ ಮೂಗು, ಅಟ್ಲೀಸ್ಟ್ ಕಣ್ಣು, ಏನೋ ಒಂದು ಅವ್ರ ಹೋಲಿಕೆ ಇದ್ದಿರ್ಲೇಬೇಕು ನನಗೆ. ಅವ್ರು ಯಾರಿರ್ಬೋದು? ಅವ್ರ ಹೆಸರೇನಿತ್ತು? ಅವ್ರೇನ್ ಕೆಲಸ ಮಾಡ್ತಾ ಇದ್ರು? ಅವರು ಟೀಚರ್ ಆಗಿದ್ರ? ಅಥವಾ ಟೀಚರ್ ಅಂದ್ರೆ ಗುರುಕುಲ ಸಿಸ್ಟಮ್ ಅಲ್ಲಿ ಗುರುಕುಲ ನಡೆಸ್ತಾ ಇದ್ರ ಅಥವಾ ಪೌರೋಹಿತ್ಯ ಮಾಡ್ತಾ ಇದ್ರ? ಏನು ಗೊತ್ತಿರಲ್ಲ ನೋಡಿ ನಮ್ ಹಿಸ್ಟ್ರಿ. ನಮ್ಗೆ ಇದ್ರು ಅನ್ನೋದು ಅಟ್ಲೀಸ್ಟ್ ನಮ್ಮ ದೊಡ್ಡಪ್ಪ ಅಲ್ಲಿಗೆ ಸೀತಾರಾಮಯ್ಯ ವಟಿ ಅಂತ. ಸೀತಾರಾಮಯ್ಯ ವಟಿ ಅಂತಂದ್ರೆ ವಟಿ ಅಂತ ಅದಕ್ಕೆ ಹೇಳಿದ್ದು. ಸೀತಾರಾಮಯ್ಯ ವಟಿ ಇದಾರಲ್ಲ, ಅವರು ನಮ್ಮ ಅದೇ
ಇದೆಲ್ಲ ಡಾಕ್ಯುಮೆಂಟ್ ಮಾಡಿದ್ರು. ಡಾಕ್ಯುಮೆಂಟ್ ಮಾಡಿ ನಮ್ಮ ತಂದೆನೂ ಒಂದಿಷ್ಟು ಎಲ್ಲೆಲ್ಲೋ ಸಿಕ್ಕ ಇನ್ಫಾರ್ಮೇಶನ್ ಎಲ್ಲ ನಮ್ಮ ದೊಡ್ಡಪ್ಪಗೆ ತಗೊಂಡೋಗಿ ಕೊಟ್ಟು, ಅವರು ನಮ್ಮ ಈ ಫ್ಯಾಮಿಲಿ ವಟವೃಕ್ಷ ಇದ್ದ ಹಾಗಿದೆ. ಅಂದ್ರೆ ದೊಡ್ಡ ಆಲದ ಮರದ ಹಾಗೆ ಬೆಳೆದು ಬಿಟ್ಟಿದೀವಿ. ಸೊ ಮುಂದೆ ಇನ್ನೂ ದೊಡ್ಡದಾಗಿ ಬೆಳಿತೀವಲ್ಲ, ಅವಾಗ ಯಾರೋ ಎಲ್ಲೋ ಹೋದಾಗ ನೀನ್ ಯಾರು ಅಂದ್ರೆ ಒಂದು ಹೆಸರಿಗೆ ಒಂದು ನೆನಪಿರ್ಲಿ. ಹೌದು. ಈ ನಾರ್ತ್ ಇಂಡಿಯಾದಲ್ಲಿ ಏನಾಗುತ್ತೆ, ನಾರ್ತ್ ಇಂಡಿಯಾದಲ್ಲಿ ಸರ್ನೇಮ್ಗಳು ಶುರುವಾಗಿರೋದೇ ಹಾಗೆ. ಹೌದು. ಆ ಕಾನ್ಸೆಪ್ಟ್ ಅನ್ನ ನಮ್ಮ ದೊಡ್ಡಪ್ಪ ಇಲ್ಲಿ ತಂದ್ರು. ಸೊ ಹಾಗಾಗಿ ನಾವೆಲ್ಲ ವಟಿಗಳ ಆಗಿದ್ದೀವಿ. ವಟಿ ಅನ್ನೋದು ನಮ್ಮ ಸರ್ನೇಮು, ಕಾಯಿಂಟ್ ಬೈ ನಮ್ಮ ದೊಡ್ಡಪ್ಪ ಸೀತಾರಾಮಯ್ಯ ವಟಿಯವರಿಗೆ. ಸೊ ಅಲ್ಲಿಂದ ವಟಿಯಿಂದ ಇದು ಶುರು ಆಯ್ತು. ಆ ನಂತರ ಬೆಂಗಳೂರು ಮೈಗ್ರೇಟ್ ಆದ್ರೆ ಕಾಲಾನಂತರದಲ್ಲಿ ನಮ್ಮ ಅಪ್ಪಂಗೆ ಕೆಲಸ ಸಿಕ್ಕಿ ಬೆಂಗಳೂರಿಗೆ ಬಂದ್ರು. ಸೊ ರಂಗಭೂಮಿ ಕಲಾವಿದರು. ರಂಗಭೂಮಿ ಕಲಾವಿದರು ಆದ್ರೆ ಒಂದು ರೀತಿ ಕೆಲಸ ಮಾಡಿದವರು. ಹೌದು. ನಮ್ಮ ತಂದೆಯ ಇನ್ನೊಬ್ರು ಅಣ್ಣ ಬೇಲೂರು ಕೃಷ್ಣಮೂರ್ತಿ ಅಂತ ಅವರು ತುಂಬಾ ಫೇಮಸ್ ನಾವೆಲಿಸ್ಟ್, ನಾಟಕಕಾರರು. ಸುಮಾರು ನಾಟಕಗಳನ್ನ ಬರೆದಿದ್ದಾರೆ. ಅವರು ನಿಮಗೆ ದೊಡ್ಡಪ್ಪನ? ನಮ್ಮ ತಂದೆಯ ಅಣ್ಣ. ಓಕೆ. ಸೊ ಇದು ಬ್ಯಾಕ್ಗ್ರೌಂಡ್ ಇದೆಲ್ಲದಕ್ಕೂ ಮೂಲ ಏನು ಗೊತ್ತಾ, ನಾನು ಸೀತಾರಾಮ್ ವಟಿ ಅಂದ್ರಲ್ಲ, ಅವರ ಸಪೋರ್ಟ್ ಇಂದಲೇ ಇಷ್ಟೆಲ್ಲ ಆಗೋದಕ್ಕೆ ಕಾರಣ. ಈ ಹೈಸ್ಕೂಲ್ ಮೇಸ್ಟ್ರ್ ಇದ್ರಲ್ಲ, ರಿಟೈರ್ಡ್ ಅನಂತರಾಮಯ್ಯ ಅಂತ ತಾತ, ಅವ್ರಿಗೆ ಏನು ಪಾಪ ಅವ್ರಿಗೆ 7 ರೂಪಾಯಿ 10 ರೂಪಾಯಿ ಸಂಬಳ ಬರ್ತಿತ್ತು. ಮನೆಯಲ್ಲಿ ಇವರೇ 6, 7, 8, 10 ಜನ ಮಕ್ಕಳು. ಆ ಮಕ್ಕಳ ಜೊತೆಗೆ ಅಕ್ಕಪಕ್ಕದ ಹಳ್ಳಿ ತೋಟದ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಆ ಹಳ್ಳಿ ಅವರೇ ರಿಲೇಟಿವ್ ಮಕ್ಕಳು ಅವ್ರನ್ನೆಲ್ಲ ಓದ್ಸೋದಿಲ್ಲ. ಅವ್ರ ಮನೆಯಿಂದ ಏನೋ ಒಂದಿಷ್ಟು ಬರೋದು, ಬಟ್ ಎಷ್ಟೊಂದು ಬರುತ್ತೆ ಅಲ್ಲ. ಅವಾಗೆಲ್ಲ ಸಾಮಾನ್ಯವಾಗಿ ಈ ತರ ಅಭ್ಯಾಸಗಳಿತ್ತಲ್ವಾ? ತೀರಾ ಕ್ಲೋಸೆಸ್ಟ್ ರಿಲೇಟಿವ್ಸ್ ಅಥವಾ ಯಾರೋ ಬಡವರು ಕರ್ಕೊಂಬಂದು ಓದ್ಸೋದು ಎಲ್ಲ ಅದೆಲ್ಲ ಇತ್ತು. ಆ ಥರ ಓದ್ದವರು ಸುಮಾರು ಜನ ಒಳ್ಳೊಳ್ಳೆ ಪೋಸ್ಟ್ಗಳಲ್ಲಿ ಇದ್ದು ನಮ್ಮ ತಾತನ ನೆನಪು ಮಾಡ್ಕೊಳ್ಳೋರು ಇವತ್ತಿಗೂ ಇದ್ದಾರೆ. ಸೊ ಅದೊಂದು ಹೆಮ್ಮೆ ನಮಗೆ. ನಾವು ಅನಂತರಾಮಯ್ಯ ಅವರ ಮೊಮ್ಮಕ್ಕಳು ಅಂತ ಎದೆ ತಟ್ಕೊಂಡು ಹೇಳ್ತೀವಿ. ಸೊ ಅದಾದ್ಮೇಲೆ ನಮ್ಮ ದೊಡ್ಡಪ್ಪ ಈ ಟುಕ್ ಓವರ್ ದ ಫ್ಯಾಮಿಲಿ. ಅವ್ರು ತುಂಬಾ ಶ್ರಮ ಪಟ್ಟರು ಪಾಪ ತಮ್ಮಂದ್ರನ್ನ ಓದ್ಸೋದಕ್ಕೆ. ಇವಾಗ ನಮ್ಮ 2ನೇ ಅಣ್ಣ ಇದ್ದಾನೆ, ಅವನು ಹಾಗೇನೆ, ವಾಸುದೇವ, ಅವನನ್ನು ಹಾಗೇನೆ ಫ್ಯಾಮಿಲಿಗೆ ರಿಲೇಟಿವ್ಸ್ಗೆ ಯಾರ್ಯಾರಿಗೂ ಏನೇನೋ ಫೈನಾನ್ಷಿಯಲ್ ಹೆಲ್ಪ್ಗಳು ಆದಷ್ಟು ಹೆಲ್ಪ್ಗಳೆಲ್ಲ ಮಾಡ್ಕೊಂಡಿದ್ದಾನೆ. ಅದು ಟಿಪಿಕಲ್ ನಮ್ಮ ತಾತನ ಅಥವಾ ನಮ್ಮ ಸೀತಾರಾಮಯ್ಯ ದೊಡ್ಡಪ್ಪನ ತದ್ರೂಪಿಯಾಗಿ ಕಾಣಿಸ್ತಾನೆ. ನಮ್ಮ ದೊಡ್ಡಪ್ಪ ಈ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ಟು ದ ಫ್ಯಾಮಿಲಿ. ಅಂದರೆ ತಮ್ಮಂದ್ರು ಓದಿಸೋದಕ್ಕೆ ಎಲ್ಲ ಸಿಕ್ಕಾಪಟ್ಟೆ ಶ್ರಮಪಟ್ಟ ವ್ಯಕ್ತಿ ಅವರು. ಅವ್ರದ್ದು ಪರ್ಸನಲ್ ಗ್ರೋತ್ಗಿಂತ ಅವ್ರ ಪರ್ಸನಲ್ ಗ್ರೋತ್ ಯಾವಾಗಾಯ್ತು ಅಂದ್ರೆ ಅವ್ರು ರಿಟೈರ್ ಆದ್ಮೇಲೆ ಸ್ಯಾನ್ಸ್ಕ್ರಿಟ್ ಕಲಿತು ಪೌರೋಹಿತ್ಯ ಮಾಡೋದಕ್ಕೆ ಶುರು ಮಾಡಿದ್ರು. ನನ್ನ ಆಕ್ಚುಲ್ ಇದು ಇಷ್ಟು ದಿನ ಹಿಂದಿ ಟೀಚರ್ ಆಗಿ ನನ್ನ ಪಾಪ ಮನೆ ತಮ್ಮಂದ್ರು ಎಲ್ಲರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಇದ್ದಿದ್ರಿಂದ ನನ್ನ ಆಸೆ ನಾನು ತೀರಿಸ್ಕೊಳಕ್ಕಾಗಿರ್ಲಿಲ್ಲ ಅಂತ ಹ್ಯಾಬಿಟ್ ಹೇಳಲಿಲ್ಲ. ಬಟ್ ಅವರ ಶ್ರಮ ಎಲ್ಲ ಫ್ಯಾಮಿಲಿಗೆ ಅದಕ್ಕೆ ಹೊರಟೋಗಿತ್ತು. ಆಮೇಲೆ ಅವರು ಈ ತಮ್ಮಂದ್ರೆಲ್ಲ ಈ ಥರದ್ದು ಆಕ್ಟಿವಿಟೀಸ್ ಅಲ್ಲಿ ಆಕ್ಟಿವ್ ಆಗಿರೋದಕ್ಕೆ ಕಾರಣ ಆಗಿದ್ದವ್ರೆ ನಮ್ಮ ದೊಡ್ಡಪ್ಪ. ಇನ್ನೊಬ್ರು ಇದ್ದಾರೆ ಚಿಕ್ಕಪ್ಪ, ಅರಸೀಕೆರೆದಲ್ಲಿದ್ದಾರೆ. ನನ್ನ ಫೇವ್ರೆಟ್ ಚಿಕ್ಕಪ್ಪ ಅವರು. ಅಯ್ಯೋ ಮುದ್ದು ಅವ್ರು ನೋಡಿದ್ರೆ ಮುದ್ದಾಡೋಣ ಅನ್ಸುತ್ತೆ ನಂಗಂತೆ. ಯಾವಾಗ್ಲೂ ಗುಂಡೂರಾವ್ ಅಂತ. ಅವ್ರು ಎಷ್ಟು ತಮಾಷೆ ಅಂದ್ರೆ ಅವರು ಎಲ್ಲದೂ ಖುಷಿ. ಅವ್ರಿಗೆ ಹಾರ್ಟ್ ಇಶ್ಯೂ ಆಗಿದ್ದೆ, ವರ್ಷಕ್ಕೊಂದ್ಸತಿ ಜಯದೇವಕ್ಕೆ ಬರಬೇಕು. ನನ್ನ ಹಾರ್ಟನ್ನ ಜಯದೇವದಲ್ಲಿ ಇಟ್ಬಿಟ್ಟಿದೀರಿ ಕಣ. ಈ ಹಾಸ್ಟೆಲ್ ಹುಡುಗರು ಬಿಟ್ಟಿರ್ತೇವಲ್ಲ ಆ ತರ ವರ್ಷಕ್ಕೊಂದ್ಸತಿ ಹೋಗಿ ನೋಡ್ಕೊಂಡ್ ಬರ್ತೀನಿ ನನ್ನ ಹಾರ್ಟ್. ಅಂದ್ರೆ ಅದನ್ನು ಆರಾಮಾಗಿ ಕೂಲ್ ಆಗಿ ಹೇಳ್ತಾರೆ ಅಂತ ವ್ಯಕ್ತಿ ಅವರು. ಅವರು ಗುಂಡು ಬಳಗ ಅಂತ ಒಂದು ರಂಗಭೂಮಿ ಕಟ್ಕೊಂಡು ಅರಸೀಕೆರೆನಲ್ಲೇ ಗುಂಡು ಬಳಗ ಅಂತ ಅವ್ರದ್ದೇನೆ ಒಂದು ಟೀಮು. ಅವರು RMS ಅಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಸಂಜೆ ಹೊತ್ತು ಈ ನಾಟಕದೊಂದು ಹವ್ಯಾಸಿ ತಂಡ ಕಟ್ಕೊಂಡು ಆ ಊರಲ್ಲಿ ಈ ಊರಲ್ಲಿ ನಾಟಕಗಳೆಲ್ಲ ಮಾಡಿ ಸಖತ್ ಅವರು ಒಂಥರ ಇನ್ಸ್ಪೈರಿಂಗ್. ಇವತ್ತಿಗೂ ನಾನು ಹಾಗಿದ್ರೆ
ಮೊದಲನೇ ಹವ್ಯಾಸಿ ಬಳಗ ಶುರುವಾಗಿತ್ತು ಗುಂಡು ಮಾವ ಅಂತ, ಗುಂಡು ಚಿಕ್ಕಪ್ಪ.